ನಮ್ಮ ಅಪ್ಪ ಅಮ್ಮಂಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ನಮ್ಮ ಅಪ್ಪ ಲೇಟಾಗಿ ಸ್ಟಾರ್ಟ್ ಮಾಡಬೇಕು. ಅದೇ ಎರಡು ಗುಕ್ ಮುರಿದವ್ರೆ. ಲೇಟಾಗಿ ಸ್ಟಾರ್ಟ್ ಮಾಡಬೇಕು. ಸೊ ಅವರಿಬ್ರಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ 500 ರೂಪಾಯಿ. ಮುದ್ದೆ ಬೇಗ ಮುದ್ದೆ ಯಾರು ಬೇಗ ತಿಂತಾರೆ ಅವ್ರಿಗೆ 500 ರೂಪಾಯಿ. ಇವಳು ಸುಮ್ಮನೆ ಕೂತಿದ್ದಾಳೆ, ಇವಳೇ ಲೆಕ್ಕಕ್ಕಿಲ್ಲ. ನಿಂಗೆ ಗೆಲ್ಲಲ್ಲ. ಬೇಗ ತಿಂದವ್ರಿಗೆ 500 ರೂಪಾಯಿ. ಸರಿ, ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ನಮ್ಮ ಹುಡುಗಿ ಇಷ್ಟಿಷ್ಟು ಬೇಗ ತಿಂದವಳೆ. ಪರವಾಗಿಲ್ಲ, ನಮ್ಮ ಹುಡುಗಿನೇ ಮುಗ್ಸೋ ಥರ ಕಾಣಿಸ್ತವಳೆ. ನಮ್ಮ ಅಪ್ಪಂದು ಅರ್ಧ ಮುಗ್ದೋಯ್ತು ಆಲ್ರೆಡಿ. ಓಲೆ ನನ್ನ ಹೆಂಡತಿ ಗೆದ್ಕೊಳ್ಳಿ ಅಂತ ನಿಧಾನ ತಿಂತಾ ಇದ್ದೆ. ಅಯ್ಯೋ ಪರವಾಗಿಲ್ಲ, ನಿಧಾನಕ್ಕೆ ತಿನ್ನವ. ಇಲ್ಲಿ ನೋಡಿ, ಇಲ್ಲಿದ್ದು ಮುದ್ದೆ ತಿಂತಿರೋದ ಯಾವ್ರೇಜಿಗೆ ತಿಂತವಳೆ. ಗೆಲ್ತೀನಿ ಅಂತ ಅವರೇ ಬಿಟ್ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. ಆ ಥರ ಏನಿಲ್ಲ, ಶ್ರೀಮತಿಯವರಲ್ವಾ. ಈ ಕಡೆ ನಮ್ಮ ಮಿಸ್ಸಸ್ ಅವರು 2ನೇ ಸ್ಥಾನದಲ್ಲಿ ಮುಗಿಸಿದ್ದಾರೆ. ಮತ್ತೆ ನೀನು ಸುಮ್ಮನೆ ನೋಡ್ತಿದ್ಯಲ್ಲ. ತಟ್ಟೆ ಖಾಲಿ ಆಗಬೇಕು ಅಮ್ಮ, ಅವಳು ಮುಗಿಸ್ಬಿಡ್ತಾಳೆ ನೋಡಿ. ಇವಾಗ ಮುಗಿಸಿದ್ಲು ಅಲ್ಲಿ ನೋಡಿ. ತಟ್ಟೆ ಕ್ಲೀನ್ ಇರಬೇಕು. ಕುಡ್ಕೊಬಿಡು ಫಸ್ಟ್. ನಿಧಾನ ನೀರು ಕುಡಿ, ಮೇಲೆ ನೋಡೋಗ್ಲಿ. ಆಯ್ತಾಯ್ತು. ನಮ್ಮಮ್ಮ ಮುಗಿಸಿತ್ತು. ನಮ್ಮಮ್ಮ ಮುಗಿಸಿತ್ತು. ನಮ್ಮಪ್ಪ ಗೆಲ್ತಿದ್ರು, ಬಿಟ್ಕೊಟ್ಟವ್ರೆ. ನೋಡು, ಅವಳು ತಟ್ಟೆ ಕ್ಲೀನ್ ಮಾಡವಳೆ. ಸೊ ನನ್ನ ಹೆಂಡತಿ ತಟ್ಟೆ ಕ್ಲೀನ್ ಮಾಡಿದ್ರೆ ನಮ್ಮಮ್ಮ ಮುದ್ದೆ ಮೊದಲು ತಿಂದಿತ್ತು. ಬಟ್ ನನ್ನಷ್ಟು ಕ್ಲೀನ್ ಯಾರು ಮಾಡಿ ಊಟ ಮಾಡಿಲ್ಲ, ನನಗೆ ಕೊಡಬೇಕು. ನಮ್ಮಪ್ಪ ಫುಲ್ಲು ಕ್ಲೀನಾಗಿ ತಿಂದವ್ರೆ ನೋಡಿ. ನಾವು ನೋಡ್ಬಿಟ್ಟಲ್ಲ ತಿನ್ನೋದು. ಎಲ್ಲರೂ ಕ್ಲೀನಾಗಿ ತಿಂದಿದ್ರು. ಬಿಡು ಅಲ್ಲಿ. ಇದೇ ಥರ ಬೇರೆ ಗೇಮ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮುದ್ದೆ ಕಾಂಪಿಟೇಷನ್ ಅಷ್ಟೇ ಅವ್ರು ಮಾಡೋದು. ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರೂ. ಇದೇ ಥರ ಬೇರೆ ಗೇಮ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಗೇಮ್ ಜೊತೆ ಸಿಗೋಣ. ತಿಂದ್ಬಿಟ್ಟಾ?